ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಷ್ಟೊಂದು ಜನರ ಮುಂದೆ ಹುಡುಗಿ ಮುಖ ತೋರಿಸೋಲ್ಲ ಅಜ್ಜಿ ಅಂತಾನೆ ಕೇಶವ. ಒಂದು ಕೆಲಸ ಮಾಡಿ, ಹುಡುಗಿ ಫೋಟೋ ತೋರಿಸಿ ಅಂತಾರೆ ಸೂರ್ಯಕಾಂತ್. ಎಸ್, ಹಮಾರೆ ಪಾಸ್ ಫೋಟೋ ಹೇ ಅಂತಾನೆ ಕೇಶವ. ಹಾಂ ಅಂತ ರಕ್ಷಾ ಮೀನಾ ಶಾಕ್ ಆಗ್ತಾರೆ. ಕೊಡಿ ಅಂತ ಫೋಟೋನ ತಗೋತಾಳೆ ಇಂದಿರಾ. ಇಂದಿರಾ ಕೊಡಿಲಿ ಅಂತ ಚಂದ್ರಕಾಂತ್ ಫೋಟೋನ ತಗೊಂಡು ನೋಡಿ ಶಾಕ್ನಿಂದ ಒಬ್ಬೊಬ್ಬರಿಗೆ ಕೊಡ್ತಾರೆ. ಏನೊತ್ತಿಗೆ ಇದು ಫೋಟೋ ನೋಡಿ ಎಲ್ಲರೂ ಶಾಕ್ ಆಗ್ತಿದ್ದಾರೆ ಅಂತಾಳೆ ರಕ್ಷಾ. ಅಯ್ಯೋ, ನನಗೂ ಗೊತ್ತಾಗ್ತಿಲ್ಲ ರಕ್ಷಾ, ನಿಮ್ಮ ಅಣ್ಣ ಅದು ಯಾವ ಫೋಟೋ ಕೊಟ್ಟಿದ್ದಾನೋ ಏನೋ ಅಂತಾಳೆ ಮೀನಾ. ನಾನು ನೋಡ್ಕೊಂಡು ಬರ್ತೀನಿ ಅಂತ ರಕ್ಷಾ ಶ್ರೀಕಂಠನ ಕೈಯಲ್ಲಿರೋ ಫೋಟೋನ ತೊಗೊಂಡು ಬಂದು ನೋಡಿದರೆ ಅದರಲ್ಲೂ ಮುಖ ಮುಚ್ಚಿರುತ್ತೆ. ಇದೇನಿದು, ನೀವು ಕೊಟ್ಟಿರೋ ಫೋಟೋದಲ್ಲೂ ಪರದೆ ಹಾಕೇ ಇತ್ತು, ಹೀಗಾದರೆ ನಾವು ಹುಡುಗಿ ಮುಖ ಹೇಗೆ ನೋಡೋದು? ಈ ಥರ ಫೋಟೋ ಕೊಟ್ಟಿದ್ದೀರಲ್ಲ ಅಂತಾಳೆ ಇಂದಿರಾ. ಕ್ಯಾ ಬೋಲ್ತೆ ಹೆಜ್ಜಿ, ಹೋನೆ ವಾಲ ಗಂಡಂಗೆ ಮುಖ ತೋರಿಸ್ಲಿಲ್ಲ, ಇನ್ನು ಫೋಟೋಗ್ರಾಫರ್ ಅವರಿಗೆ ತೋರಿಸ್ತಾವಾ ಅಂತಾನೆ ಕೇಶವ. ಚಂದ್ರು, ನಿಜಾನಾ ಇದು? ಮುಖ ನೋಡದೆ ಹೆಂಗೋ ಸಂಬಂಧ ಒಪ್ಕೊಳ್ಳೋದು ಅಂತಾರೆ ಸೂರ್ಯಕಾಂತ್. ಅದೇ ನನಗೂ ಅರ್ಥ ಆಗ್ತಿಲ್ಲಣ್ಣ ಅಂತಾನೆ ಚಂದ್ರಕಾಂತ್. ಹಾಗಾದರೆ ಒಂದು ಕೆಲಸ ಮಾಡೋಣ, ನಿಮ್ಮ ಸಂಪ್ರದಾಯದ ಪ್ರಕಾರ ಬೇರೆ ಗಂಡಸರಿಗೆ ಹುಡುಗಿ ಮುಖ ತೋರಿಸಬಾರ್ದು ಅಲ್ವಾ? ನಾನು ಒಂದು ಐಡಿಯಾ ಹೇಳ್ತೀನಿ. ನಿಮ್ಮ ಹುಡುಗಿನ ನನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ, ನಾನು ಒಬ್ಬಳೇ ಅವಳ ಮುಖ ನೋಡ್ತೀನಿ, ಹಾಗೆ ಒಂದೊಂದು ಫೋಟೋ ತಗೋತೀನಿ, ನೀವೆಲ್ಲ ಹೋದ್ಮೇಲೆ ನಮ್ಮ ಮನೆಗೆ ಗಂಡಸರಿಗೆ ನಾನು ಆ ಫೋಟೋ ತೋರಿಸ್ತೀನಿ ಅಂತಾರೆ ಇಂದಿರಾ. ಇದು ಓಕೆ, ನಿಮಗೇನು ತೊಂದರೆ ಇಲ್ಲ ಅಲ್ವಾ? ಜ್ಯೋತಿ ಕರ್ಕೊಂಡೋಗು ಅಂತಾರೆ ಚಂದ್ರಕಾಂತ್. ಬಾವಿ ಹತ್ತಿಗೆ ಬನ್ನಿ ಅಂತಾಳೆ ಜ್ಯೋತಿ. ಈಚೆ ಕಲಾವತಿ ಅಜ್ಜಿ ಹತ್ರ ಗಿರಿಜಾ, ಅಮೂಲ್ಯ, ವಲ್ಲಭ ಬರ್ತಾರೆ. ಮತ್ತೆ ಗಿರಿಜಾ, ಮನೇಲಿ ಎಲ್ಲರೂ ಆರಾಮ ತಾನೆ ಅಂತಾರೆ ಕಲಾವತಿ. ಅತ್ತಿಗೆ ಎಲ್ಲರೂ ಆರಾಮಾಗಿದ್ದಾರೆ ಅಂತಾರೆ ಗಿರಿಜಾ. ಸಸ್ಯೇಂದ್ರೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದಾರಾ ಅಂತಾರೆ ಕಲಾವತಿ. ಹೌದತ್ತಿಗೆ, 3 ಜನ ಸಸ್ಯೇಂದ್ರು ಅಪ್ಪಟ ಬಂಗಾರ ಅಂತಾರೆ ಗಿರಿಜಾ. ಅದು ಗಿರಿಜಾ, ನಿನ್ನ ಕೊನೆ ಸೊಸೆ ಹೇಗೆ ಅಂತ ಕಲಾ ಕೇಳುವಾಗ ಅಮೂಲ್ಯ ಖುಷಿಯಿಂದ ನಗ್ತಾಳೆ. ಅತ್ತಿಗೆ, ಪಾಪದ್ದು ಅತ್ತಿಗೆ, ಅದು ಅವಳ ಮನಸ್ಸಲ್ಲಿ ಯಾವ ಥರದ್ದು ಹುಡುಕಿಲ್ಲ, ಮುಗ್ಧ ಮನಸ್ಸು, ಒಳ್ಳೆ ಹುಡುಗಿ, ಎಲ್ಲ ಅವರ ಅಮ್ಮನ ಹಾಗೆ ಅಂತಾರೆ ಗಿರಿಜಾ ಚಿಕ್ಕ ಹುಡುಗಿ, ದುಡ್ಡು ಬುದ್ಧಿ, ಬೇರೆ ಮೇಲಿಂದ ಅವ್ರ ಮನೇಲಿ ತುಂಬ ಮುದ್ದಾಗಿ ಬೆಳೆಸಿದ್ದಾರೆ ಅಂತ ಕಣ್ಣೀರನ್ನು ಉಸ್ಕೋತಾ. ಅಷ್ಟು ಪ್ರಬುದ್ಧತೆ ಇಲ್ಲ, ಅಪ್ಪಿತಪ್ಪಿ ಅವಳೇನಾದರೂ ತಪ್ಪು ಮಾಡಿದರೆ ಹೊಟ್ಟೆಗೆ ಹಾಕು ಗಿರಿಜಾ, ಬೈಯೋಕೆ ಹೋಗಬೇಡ, ಬೈದರೆ ತುಂಬ ಸೂಕ್ಷ್ಮ, ಅವಳು ಸಹಿಸ್ಕೊಳ್ಳಲ್ಲ, ನೀನು ಮೆತ್ತಗೆ ಬುದ್ಧಿ ಹೇಳಿದರೆ ಎಲ್ಲ ಅರ್ಥ ಮಾಡ್ಕೋತಾಳೆ, ಅವಳನ್ನು ಚೆನ್ನಾಗಿ ನೋಡ್ಕೋ ಗಿರಿಜಾ ಅಂತಾರೆ ಕಲಾವತಿ. ಆಗ 3 ಜನ ಖುಷಿಯಿಂದ ನಗ್ತಾರೆ. ಅತ್ತಿಗೆ, ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ಅವಳು ನನ್ನ ಸೊಸೆ ಅಲ್ಲ ಅತ್ತಿಗೆ, ಮಗಳಿದ್ದ ಹಾಗೆ ಅವಳನ್ನು ನಾನು ನಿಮಗಿಂತ ಚೆನ್ನಾಗಿ ನೋಡ್ಕೋತೀನಿ ಅಂತಾರೆ ಗಿರಿಜಾ. ನೋಡಿದ್ರೇನೆ ಕರಿಬೇಕು, ನಿಮ್ಮ ಅಮ್ಮ ಇಂಡೈರೆಕ್ಟಾಗಿ ನಿನ್ನ ಜೊತೆ ಹೇಗೆ ಮಾತಾಡ್ತಿದ್ದಾರೆ ಅಂತಾನೆ ವಲ್ಲಭ. ಕಣೋ, ನನಗೆ ತುಂಬ ಖುಷಿ ಆಗ್ತಿದೆ ಅಂತಾಳೆ ಅಮೂಲ್ಯ. ಅಮ್ಮ, ನೀನು ಊಟ ಮಾಡಿದ್ದೇನಮ್ಮ, ನಿನಗೆ ಇಷ್ಟ ಅಂತ ನಾನೇ ಅಡುಗೆ ಮಾಡಿ ಕಳಿಸಿದ್ದು ಅಂತಾರೆ ಗಿರಿಜಾ, ನಾನು ಊಟ ಮಾಡಿಲ್ಲ ಕಣೆ ಅಂತಾರೆ ಅಜ್ಜಿ. ಯಾಕಮ್ಮ ಅಂತಾರೆ ಗಿರಿಜಾ. ನೀನು ಮಾಡಿರೋ ಅಡುಗೆ ಉಂಡ್ರೆ ನೀನು ನೋಡಬೇಕು ಅನಿಸುತ್ತೆ, ಅದಕ್ಕೆ ಉಣ್ಲಿಲ್ಲ ಅಂತಾರೆ ಅಜ್ಜಿ. ಏನಮ್ಮ ನೀನು, ಮೊದಲೇ ನಿನಗೆ ಹುಷಾರಿಲ್ಲ, ಮಾತ್ರೆನೂ ತಗೋಬೇಕು, ಊಟ ಮಾಡೋಕ್ಕೆ ಈಗ ಹಠ ಮಾಡಿದರೆ ಹೇಗೆ ಹೇಳು? ಅತ್ತಿಗೆ, ನೀವಾದರೂ ಅಮ್ಮಂಗೆ ಒಂದು ಮಾತು ಹೇಳೋದಲ್ವಾ ಅಂತಾರೆ ಗಿರಿಜಾ. ನಾನು ಹೇಳಿದರೆ ನನ್ನ ಮಾತು ಎಲ್ಲಿ ಕೇಳ್ತಾರೆ ಗಿರಿಜಾ, ಇವರಿಗೆ ನಿಮ್ಮ ಅಣ್ಣದ್ರಿಗಿಂತ ಹಠ ಜಾಸ್ತಿ ಇದೆ ಅಂತಾರೆ ಕಲಾವತಿ. ಅಮ್ಮ, ಊಟ ಹಾಕ್ಕೊಡ್ತೀನಿ, ಈಗಲೇ ಊಟ ಮಾಡಬೇಕು ಸರಿನಾ ಅಂತ ಊಟನ ಹಾಕಿ ತಗೊಳಮ್ಮ ಅಂತ. ಅಮ್ಮ, ನಾನೇ ನಿನಗೆ ಊಟ ಮಾಡಿಸ್ಲಾ ಅಂತಾರೆ ಗಿರಿಜಾ. ಅಜ್ಜಿ ಖುಷಿಯಿಂದ ಹಾಂ ಅಂತಾರೆ. ಗಿರಿಜಾ ಅಮ್ಮಂಗೆ ಊಟ ಮಾಡಿಸ್ತಾರೆ. ಗಿರಿಜಾ, ನನಗೆ ಸ್ವರ್ಗ ಸಿಕ್ಕಿದಷ್ಟು ಖುಷಿ ಆಗ್ತಿದೆ ಕಣೆ, ನೀನು ಇವತ್ತು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡೆ, ಬಂದುಬಿಟ್ಟೆ, ನೀನು ಇವತ್ತು ಊಟ ಮಾಡಿಸ್ಬೇಕು ಅಂದ್ಕೊಂಡೆ, ಅದು ಆಯಿತು, ನನ್ನೆಲ್ಲ ಆಸೆಗಳು ಈಡೇರ್ತು ಗಿರಿಜಾ, ಈಗ ನನಗೆ ಆಗ್ತಿರೋ ಸಂತೋಷಕ್ಕೆ ಜೀವ ಹೋದರೂ ಪರವಾಗಿಲ್ಲ ಅನ್ನಿಸ್ತಿದೆ ಕಣೆ ಅಂತಾರೆ ಅಜ್ಜಿ. ಅಮ್ಮ, ಯಾಕಮ್ಮ ಹಾಗೆ ಮಾತಾಡ್ತೀಯಾ, ಬಿಡ್ತು ಅನ್ನೋ ಅಂತಾರೆ ಗಿರಿಜಾ. ಬಿಡ್ತು ಅಂತಾರೆ ಅಜ್ಜಿ. ನಿನ್ನ ನೆರಳಲ್ಲಿ ನಾವೆಲ್ಲ 100 ಕಾಲ ಖುಷಿಯಾಗಿರಬೇಕು ಗೊತ್ತಾ, ಇನ್ನೊಂದು ಸಲ ನೀನು ಹೀಗೆಲ್ಲ ಮಾತಾಡಿದರೆ ನನಗೆ ಕೋಪ ಬರುತ್ತೆ ನೋಡು ಆಮೇಲೆ ಅಂತಾರೆ ಗಿರಿಜಾ. ಆಯಿತು ಕಣೆ, ಕ್ಷಮಿಸ್ಬಿಡೆ ಅಂತಾರೆ ಅಜ್ಜಿ. ಈಚೆ ಇಂದಿರಾ, ಯಾಕೆ ನೀವು ಏನೂ ಮಾತಾಡ್ತಿಲ್ಲ, ನಿಮ್ಮ ಮಗಳನ್ನು ಕಳಿಸ್ಕೊಡಿ ಅಂತಾರೆ. ನೀವು ರೂಮ್ಗೆಲ್ಲ ಕರ್ಕೊಂಡೋಗಿ ಮುಖ ನೋಡೋದು ಅಚ್ಚಾ ನಹಿ ದೇಖ್ತಾ, ಹಮ್ ಪಹಲಿ ಬಾರ್ ಘರ್ಗೆ ಆಯೇ ಹೇ, ಒಂದು ಕೆಲಸ ಮಾಡಿ, ನಿಮ್ಮ ಮನೆ ಗಂಡಸರನ್ನೆಲ್ಲ ರೂಮಿಗೆ ಕಳಿಸಿ, ಮೇರಾ ಲಡ್ಕಿ ಕಾ ಮುಖ ತೋರಿಸ್ತೀವಿ ಅಂತಾಳೆ ಮೀನಾ. ನಾವು ನೋಡಬಾರ್ದು ಸರಿ, ಶ್ರೀಕಂಠ ನೋಡ್ಬೋದಲ್ವಾ ಅಂತಾರೆ ಚಂದ್ರಕಾಂತ್. ರೀ, ಅವ್ರ ಮುಖ ತೋರ್ಸೋಕ್ಕೆ ಒಪ್ಕೊಂಡಿರೋದೇ ದೊಡ್ಡ ವಿಷಯ, ನೀವೆಲ್ಲ ರೂಮಿಗೆ ಹೋಗಿ, ನಾನು ಜ್ಯೋತಿ ಇದ್ದೀವಲ್ವಾ, ನಾನು ಜೊತೆ ನೋಡ್ತೀವಿ, ಹೋಗ್ರಿ ಅಂತಾಳೆ ಇಂದಿರಾ. ಅತ್ತಿಗೆ, ನೀವು ಹೇಳೋದು ಕರೆಕ್ಟ್, ಅಣ್ಣ ಬನ್ನಿ ರೂಮ್ಗೆ ಹೋಗೋಣ, ಬನ್ನಿ ಅಣ್ಣ ಬನ್ನಿ ಅಂತಾನೆ ಸುಂದ್ರ. ಎಲ್ಲರೂ ರೂಮಿಗೆ ಹೋಗ್ತಾರೆ. ನಮ್ಮನೆ ಗಂಡಸರೆಲ್ಲ ರೂಮಿಗೆ ಹೋದ್ರು, ಈಗ ಮುಖ ತೋರಿಸ್ಬೋದಲ್ವಾ ಅಂತಾಳೆ ಇಂದಿರಾ. रुको जरा सबर करो, देखो जी, पहली बार हमारी बेटी का मुख निಮಗೆ ತೋರಿಸ್ತಾ ಇದ್ದಾರೆ, हमारे ट्रेडिशन जम करे आ रहे हैं, हो इसके पहले हम देव से आशीर्वाद लेंगे, चलो
ಆವೋ ಆವೋ ಅಂತಾನೆ ಕೇಶವ. ಈಗ ಭಗವಾನ್ ಫೋಟೋ ನೋಡಿ ದೋ ಚಾರ್ ಮಂತ್ರ ಹೇಳಿ ಮೇರಾ ಬೇಟಿ ಕಾ ಪರ್ದೆ ತೆಗಿತೀವಿ ಅಂತಾಳೆ ಮೀನಾ. ಏನಮ್ಮ ಇವರು ಮದುವೆಗಿಂತ ಮುಂಚೆ ಹೀಗೆ ಹಿಂಸೆ ಕೊಡ್ತಿದ್ದಾರೆ ಅಂತಾಳೆ ಜ್ಯೋತಿ. ಅವ್ರು ಏನಾದರೂ ಆಗಲಿ ಕಣೆ, ಈ ಸಂಬಂಧ ಮಾತ್ರ ಮಿಸ್ ಮಾಡ್ಕೋಬಾರ್ದು. ಬರೀ ದೇವರಿಗೆ ನಮಸ್ಕಾರ ಮಾಡಿ ಅಂತಿದ್ದಾರೆ, ಮಾಡೋಣ ಬಿಡು ಅಂತ ಇಂದಿರಾ ತಿರುಗಿ ದೇವರಿಗೆ ಕೈ ಮುಗಿತಾರೆ. ಕೇಶವ ಏನೋ ಮಾಡೋದು ಅಂತಾಳೆ ಮೀನಾ. 1 2 3 ಎಸ್ಕೇಪ್ ಅಂತ ಕೇಶವ ಹೇಳಿದ್ರು ಕೂಡಲೇ 3 ಜನ ಓಡ್ತಾರೆ. ಆಗ ಜ್ಯೋತಿ ತಿರುಗಿ ನೋಡಿ ಅಮ್ಮ ಅಮ್ಮ ಓಡೋಗ್ತಿದ್ದಾರೆ ಅಂತ ಕೂಗ್ತಾಳೆ. ಇವ್ರು ಯಾಕೆ ಓಡ್ ಹೋದ್ರು ಅಂತಾಳೆ ಇಂದಿರಾ. ರೀ ಡೋರ್ ತೆಗೀರಿ ಬನ್ನಿ ಬೇಗ ಅಂತ ಅವರನ್ನೆಲ್ಲ ಕರೆದು. ಅವ್ರು 3 ಜನ ಓಡ್ ಹೋದ್ರು ಅಂತಾಳೆ ಇಂದಿರಾ. ಎಲ್ಲಿಗೆ ಅಂತಾರೆ ಚಂದ್ರಕಾಂತ್. ಗೊತ್ತಿಲ್ಲ ಅಂತಾಳೆ ಇಂದಿರಾ. ಹೋಗ್ಲಿ ಮುಖ ತೋರಿಸಿದ್ರಾ ಅಂತಾರೆ ಚಂದ್ರಕಾಂತ್. ಇಲ್ಲ ರೀ ಅಂತಾರೆ ಇಂದಿರಾ. ಅಣ್ಣ ಇವ್ರು ಯಾರೋ ಫ್ರಾಡ್ ಇರಬೇಕು, ನಿಂತ್ಕೊಳ್ಳಿ ಅಂತ ಕೂಗ್ತಾ ಎಲ್ಲರೂ ಹೊರಗಡೆ ಓಡಿ ಬರ್ತಾರೆ. ಅಷ್ಟರಲ್ಲಿ ಅವರೆಲ್ಲ ಮನೆಯೊಳಗೆ ಹೋಗಿರ್ತಾರೆ. ಎಲ್ಲರೂ ಹೊರಗಡೆ ಬಂದು ಎಲ್ಲಿ ಹೋದ್ರು ಇವರು? ಅಣ್ಣ ಅವ್ರು ಬಂದಾಗಿಂದ ನಾನು ಗಮನಿಸ್ತಾನೇ ಇದ್ದೆ, ಅವರು ಹಾವ ಭಾವ ಒಂದೂ ಸರಿ ಇರಲಿಲ್ಲ, ಈಗ ನೋಡಿದರೆ ಹೀಗೆ ಓಡೋಗಿದ್ದಾರೆ ಅಂತಾರೆ ಚಂದ್ರಕಾಂತ್. ಓಡ್ ಹೋದವರು ಎಷ್ಟು ಬೇಗ ಮಾಯ ಆಗಿ ಹೋಗಿದ್ದಾರೆ ಅಂತಾರೆ ಇಂದಿರಾ. ಅವರನ್ನೆಲ್ಲ ಸುಂದರ ಕರೆಸಿದ್ದಲ್ವಾ, ಅವನ್ನೇ ಕೇಳಬೇಕು, ಎಲ್ಲಿ ಅವನು ಸುಂದರ ಅಂತ ಕೂಗ್ತಾರೆ ಸೂರ್ಯಕಾಂತ್. ಅಣ್ಣ ಎಲ್ಲಿ ಹೋದ್ರು ಅವ್ರು ಇಲ್ಲೇ ಹೋದ್ರಲ್ಲ ಅಂತ ಸುಂದರ ನಾಟಕ ಮಾಡ್ತಾನೆ. ಏಯ್ ಬಾರೋ ಇಲ್ಲಿ ಅಂತ ಸುಂದರನ ಕಾಲರ್ ಪಟ್ಟಿನ ಇಟ್ಕೊಂಡು ಯಾರು ಅವರು ಅಂತಾರೆ ಚಂದ್ರಕಾಂತ್. ನಮ್ಮ ಶ್ರೀಕಂಠನ ನೋಡೋಕ್ಕೆ ಬಂದಿರೋ ಹೆಣ್ಣಿನ ಕಡೆಯವರು ಅಂತಾನೆ ಸುಂದರ. ಆಗ ಕೆನ್ನೆಗೆ ಬಾರಿಸ್ತಾರೆ ಚಂದ್ರಕಾಂತ್. ಅಣ್ಣ ಯಾಕಣ್ಣ ಹೊಡಿತಿದ್ಯಾ? ನಾನೇನು ಶ್ರೀಕಂಠಂಗೆ ಒಳ್ಳೇದಾಗಲಿ ಹೆಣ್ಣೆ ಸೆಟ್ಟಾಗ್ತಿಲ್ಲ, ಸೆಟ್ ಮಾಡೋಣ ಅಂತ ಬ್ರೋಕರ್ ಹತ್ರ ಮಾತಾಡಿಕೊಂಡು ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದೀನಿ, ಈಗ ನನಗೆ ಹೊಡಿತೀಯಲ್ಲ ಅಣ್ಣ ನೀನು? ನಾನು ಭಾವ ಅಕ್ಕನ ಹತ್ರ ಅದಕ್ಕೆ ನಾನು ಇರೋದು, ಭಾವ ಹೊಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ, ನಿಮ್ಮ ಸಾಹಸನೇ ಬೇಡ ಅಂತ ಸುಂದರ ಹೋಗ್ತಾನೆ. ಈಚೆ ಗಿರಿಜಾ ಊಟ ಮಾಡಿಸಿ ಅಮ್ಮ ಮತ್ತೆ ಏನು ಸಮಾಚಾರ ಅಂತಾರೆ. ನೀನು ನನ್ನ ಜೊತೆ ಇದ್ದರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ ಕಣೆ ಗಿರಿಜಾ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣೆ, ಇಲ್ಲಿಗೆ ನಿನ್ನ ಅಣ್ಣಂದಿರು ಬರೋದಕ್ಕೂ ಮುಂಚೆನೇ ನೀನು ಹೊರಟೋಗು ಅಂತಾರೆ ಅಜ್ಜಿ. ಹೌದು ಗಿರಿಜಾ, ಆಮೇಲೆ ಅವರಿಗೆ ಗೊತ್ತಾಗಿ ಗಲಾಟೆ ಮಾಡಿದರೆ ಕಷ್ಟ, ಅದರಲ್ಲೂ ನಂದಣ್ಣನ ತನಕ ವಿಷಯ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತಾರೆ ಕಲಾವತಿ. ನೀವಿಬ್ಬರು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಮಕ್ಕಳು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ನನ್ನ ಗಂಡಂಗೂ ವಿಚಾರ ಗೊತ್ತಾಗಲ್ಲ. ಇಲ್ಲಿ ನೀವು ಅಣ್ಣಂದಿರು ಏನಾದರೂ ಆಸ್ಪತ್ರೆಗೆ ಹೊರಟ್ರೆ ತಕ್ಷಣ ವಲ್ಲಭಂಗೆ ಫೋನ್ ಬರುತ್ತೆ, ಆಗ ತಕ್ಷಣ ಹೊರಟ್ಬಿಡ್ತೀವಿ ಸರಿನಾ ಅಂತಾರೆ ಗಿರಿಜಾ. ಹೌದಾ ಅಂತಾರೆ ಅಜ್ಜಿ. ಹೌದಮ್ಮ, ಇದೆಲ್ಲ ಇಲ್ಲಿ ನಿಂತಿದ್ದಾನಲ್ಲ ನಿನ್ನ ಮೊಮ್ಮಗ, ಅವನೇ ಮಾಡಿರೋದು, ಹೇಗಾದರೂ ಸರಿ ನಿನ್ನನ್ನು ಅಮ್ಮನ ಅಜ್ಜಿನ ನೋಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹಠ ಹಿಡಿದು ಇಷ್ಟೆಲ್ಲ ಮಾಡಿದ್ದಾನೆ ಅಂತಾರೆ ಗಿರಿಜಾ. ಮೊಮ್ಮಗನೇ ಬಾರೋ ಇಲ್ಲಿ ಕಂದ, ನನಗೆ ಹುಷಾರಿಲ್ಲ ಅಂತ ಅಂದರು, ನನ್ನ ಮಕ್ಕಳು ದ್ವೇಷ ಬಿಡಲಿಲ್ಲ, ನೀವು ಯಾರೂ ಬರಬಾರ್ದು ಅಂತ ಹಠ ಹಿಡಿದ್ರು, ನಮ್ಮನೆ ಗಂಡಸರಿಗೆ ತುಂಬ ಬಿಗುಮಾನ ಕಣೋ, ನೀನು ಆ ಬಿಗುಮಾನ ದಾಟ್ಕೊಂಡು ಬಂದೆ, ನಿನ್ನ ಮನಸ್ಸು ತುಂಬ ದೊಡ್ಡದು ಕಂದ ಅಂತಾರೆ ಅಜ್ಜಿ. ನನ್ನಲ್ಲಿ ಏನಾದರೂ ಒಳ್ಳೆಯದು ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮನ ಬುದ್ಧಿನೇ ತಾನೇ ಮಕ್ಕಳಿಗೂ ಬರೋದು ಅಂತಾರೆ ಗಿರಿಜಾ. ನೋಡೇ ಗಿರಿಜಾ, ಉಗಳಿದ್ರು ಉಗಳಿಸ್ಕೊಳ್ಳೋಕೆ ತಯಾರಿಲ್ವಲ್ಲೇ ನಿನ್ನ ಮಗ, ನಿನ್ನ ಮನಸ್ಸು ನೋಡಿದರೆ ಕೈ ಎತ್ತಿ ಮುಗಿಲೇಬೇಕು ಅನಿಸುತ್ತೆ ಕಣೋ, ಆದರೆ ಏನು ಮಾಡೋದು, ವಯಸ್ಸಲ್ಲಿ ನೀನು ನನಗಿಂತ ಚಿಕ್ಕವನು ಕಣೋ, ನಿನ್ನ ಋಣ ಹೇಗೋ ತೀರಿಸಲಿ ಮೊಮ್ಮಗನೇ ಅಂತಾರೆ ಅಜ್ಜಿ. ಎರಡೂ ಮನೆಗೂ ಹೆಮ್ಮರವಾಗಿ ನಿಂತಿದ್ದೀರಾ ನೀವು, ಆ ಹೆಮ್ಮರದ ಕೊಂಬೆನಲ್ಲಿ ಇರುವ ಚಿಕ್ಕ ಎಲೆ ನಾನು, ಆ ಎಲೆ ಯಾವತ್ತೂ ಮರಕ್ಕೆ ಋಣಿಯಾಗಿರಬೇಕು, ಮರ ಯಾವತ್ತೂ ಎಲೆಗೆ ಋಣಿಯಾಗಿರಬಾರ್ದು, ಇದು ಪ್ರಕೃತಿ ನಿಯಮ ಅಜ್ಜಿ ಅಂತಾನೆ ವಲ್ಲಭ. ದೇವರು ಪ್ರತ್ಯಕ್ಷ ಆದರೆ ನಾನು ಅವ್ರ ಹತ್ರ ಏನು ಮರ ಕೇಳ್ತೀನಿ ಗೊತ್ತೇನೋ, ನನ್ನ ಆಯಸ್ಸನ್ನು ನಿನಗೆ ದಾರಿ ಅರ್ದ್ಬಿಡು ಅಂತ ಕೇಳ್ತೀನಿ ಕಣೋ ಅಂತಾರೆ ಅಜ್ಜಿ. ಆಗಲೇ ಒಂದು ಮಾತು ಹೇಳಿದೆ ನೀವು ಆಲದ ಮರ ಇದ್ದಂಗೆ ಅಂತ. ಆಲದ ಮರನ ಇಲ್ಲ ಅಂದರೆ ನಮ್ಮಂಥ ಬಡಜೀವಿಗಳು ಹೇಗೆ ಬದುಕೋದು ಅಜ್ಜಿ? ನೀನಿಲ್ಲ ಅಂದರೆ ನಮಗೆ ಯಾರಿಗೂ ಅಸ್ತಿತ್ವನೇ ಇರಲ್ಲ ಅಜ್ಜಿ. ನೋಡಿ ಅಜ್ಜಿ, ಕೊನೆಯದಾಗಿ ಹೇಳ್ತಿದ್ದೀನಿ, ನೀವಿದ್ರೇ ನಾವೆಲ್ಲ, ನೀವು 100 ಕಾಲ ಖುಷಿಯಾಗಿ ಬದುಕಬೇಕು, ನಿಮ್ಮಿಂದನೇ ನಾವು ಬದುಕಿರೋದು ಅಂತಾನೆ ವಲ್ಲಭ. ನನ್ನ ಮೊಮ್ಮಗನೇ ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ ನೀನು, ನಿನ್ನ ಜೊತೆ ಯಾವಾಗಲೂ ಮಾತಾಡೋ ಋಣನೇ ಇಲ್ವಲ್ಲೋ ಅಂತಾರೆ ಅಜ್ಜಿ. ಆ ಬೇಜಾರು ನಮಗೂ ಇದೆ ಅಜ್ಜಿ, ಚಿಕ್ಕ ವಯಸ್ಸಿನಿಂದ ಅಜ್ಜಿ ತಾತನ ಪ್ರೀತಿನೇ ನೋಡಲಿಲ್ಲ ನಾವು ಅಂತಾನೆ ವಲ್ಲಭ. ಆದರೂ ಅಮೂಲ್ಯ ನಿನ್ನ ಕೈ ಹಿಡ್ದಿದ್ದಾಳಲ್ಲ, ನನಗೆ ಅದೇ ಸಂತೋಷ ಕಣೋ ಮೊಮ್ಮಗನೇ. ಯಾರೋ ಏನಾದರೂ ಹೇಳಿ, ಅವಳು ನಿನ್ನನ್ನು ಪ್ರೀತಿಸಿ ಮದುವೆಯಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾಳೆ, ನಿನ್ನಂತ ಅವಳ ಜೀವನ ಬಂಗಾರ ಆಗಿದೆ ಕಣೋ ಅಂತಾರೆ ಅಜ್ಜಿ. ಆಗ ಗಿರಿಜಾ ಅಮ್ಮಗೆ ದೃಷ್ಟಿ ತೆಗೆದು ಮುತ್ತು ಕೊಡ್ತಾರೆ. ಈಚೆ ಸೂರ್ಯಕಾಂತ್, ಯಾರೋ ಅವರು ಏನೋ
ಹುನ್ನಾರ ಮಾಡೋಕ್ಕೆ ಬಂದಿದ್ದಾರೆ, ಏನಿರ್ಬೋದು ಅಂತಾರೆ. ಏನಂತ ಗೊತ್ತಾಗ್ತಿಲ್ಲ. ನಮಗೆ ಶತ್ರು ಅಂತ ಇರೋದು ಆ ನಂದ ಒಬ್ಬನೇ, ಅವನೇನೋ ಹುನ್ನಾರ ಮಾಡಿರಬೇಕು. ಇದೇ ಟೈಮಲ್ಲಿ ಅಮ್ಮ ಬೇರೆ ಆಸ್ಪತ್ರೆಯಲ್ಲಿದ್ದಾರೆ ಅಂತಾರೆ ಚಂದ್ರಕಾಂತ್. ಚಂದ್ರು, ಒಂದು ನಿಮಿಷ, ಅಮ್ಮ ಹಾಸ್ಪಿಟ್ಲ್ನಲ್ಲಿ ಇದ್ದಾರೆ, ಅವರು ಅಲ್ಲಿಗೆ ಹೇಗೂ ಹೋಗೋದನ್ನು ತಡೆಯಲಿಕ್ಕೆ ಏನಾದರೂ ಈ ಹುನ್ನಾರ ಮಾಡಿದಾರಾ ಅಂತಾರೆ ಸೂರ್ಯಕಾಂತ್. ಹೌದು, ಏನೋ ಪ್ಲ್ಯಾನ್ ನಡೀತಿದೆ, ನಾವೀಗ ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗಬೇಕು, ನಡೀರಿ ಹೋಗೋಣ ಅಂತ ಚಂದ್ರಕಾಂತ್ ಸೂರ್ಯಕಾಂತ್ ಶ್ರೀಕಂಠ ಕಾರ್ ಹತ್ಕೊಂಡು ಹೋಗೇ ಬಿಡ್ತಾರೆ. ಶ್ರೀಕಂಠಂಗೆ ಒಳ್ಳೆ ಸಂಬಂಧ ಬಂತು ಅಂತ ಖುಷಿ ಪಡ್ತಿದ್ದೆ, ಎಲ್ಲ ಹಾಳಾಗೋಯ್ತು ಅಂತಾರೆ ಇಂದಿರಾ. ಮುಖ ತೋರಿಸ್ದೇನೆ ಓಡ್ ಹೋಗಿದ್ದಾರೆ ಅಂದರೆ ಪಕ್ಕ ಅವರು ಆ ಮನೆಯವರೇ ಅನ್ಸುತ್ತಮ್ಮ ಅಂತಾಳೆ ಜ್ಯೋತಿ. ಬಾರೆ ಅಂತ ಇಂದಿರಾ ಮನೆಯೊಳಗೆ ಹೋಗ್ತಾಳೆ. ಈಚೆ ಸುಂದ್ರ ವಲ್ಲಭಂಗೆ ಕಾಲ್ ಮಾಡ್ತಾನೆ. ಹಲೋ ಮಾಮ ಹೇಳು ಅಂತಾನೆ ವಲ್ಲಭ. ಅಣ್ಣಂದ್ರು ಹಾಸ್ಪಿಟ್ಲಿಗೆ ಹೊರಟ್ರು ಕಣೋ, ಅಲ್ಲಿಂದ ತಕ್ಷಣ ಹೊರಟ್ಬಿಡಿ ಅಂತಾನೆ ಸುಂದ್ರ. ಹೌದಾ, ಸರಿ ಮಾಮ ಅಂತ ಕಾಲ್ ಕಟ್ ಮಾಡಿ, ಅಮ್ಮ ನಿನ್ನ ಅಣ್ಣಂದ್ರು ಹೊರಟಿದ್ರಂತೆ, ಇನ್ನು 10 ನಿಮಿಷದಲ್ಲಿ ಇಲ್ಲಿರ್ತಾರೆ ಅಂತಾನೆ ವಲ್ಲಭ. ಅಯ್ಯೋ, ಇನ್ನೂ 10 ನಿಮಿಷ ಬಿಟ್ಟು ಯಾಕೆ ಬರೋಕೆ, ಏನಾಗಿತ್ತು ಅವರಿಗೆ ಅಂತಾರೆ ಗಿರಿಜಾ. ಸರಿ ಬೇಗ ಬನ್ನಿ ಅಂತಾನೆ ವಲ್ಲಭ. ಅಮ್ಮನ ತಪ್ಪಿಕೊಂಡು ಗಿರಿಜಾ ಅಲ್ಲಿಂದ ಹೊರಡ್ತಾರೆ. ಅಮೂಲ್ಯನು ಅಜ್ಜಿನ ತಪ್ಪಿಕೊಂಡು ಅಮ್ಮನ ನೋಡ್ತಾ ಅಲ್ಲಿಂದ ಬರ್ತಾರೆ. ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಫಾಸ್ಟಾಗಿ ಬರ್ತಿರ್ತಾರೆ. ಅಮೂಲ್ಯ ಸ್ವಲ್ಪ ಈಚೆ ಬಂದ ಕೂಡಲೇ, ಅಯ್ಯೋ ಫೋನ್ನ ನಾನು ಅಜ್ಜಿ ವಾರ್ಡಲ್ಲೇ ಬಿಟ್ಟು ಬಂದಿದ್ದೀನಿ ಅಂತಾಳೆ. ನಾನು ಹೋಗಿ ತರ್ತೀನಿ ಅಂತ ರೂಮಿಗೆ ಬಂದು ಫೋನ್ ತಗೊಂಡು ಓಡಿ ಬರ್ತಾನೆ. ಆಗ ಚಂದ್ರಕಾಂತ್ ಸೂರ್ಯಕಾಂತ್ ಎಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ. ಗಿರಿಜಾ ಮತ್ತು ಅಮೂಲ್ಯ ಆಡ್ಕೋತಾರೆ. ಸೂರ್ಯ ಬರ್ತಾ ಇರೋದನ್ನು ನೋಡಿ ವಲ್ಲಭ ಪುಸ್ತಕನ ಅಡ್ಡ ಹಿಡಿದು ನಿಂತ್ಕೋತಾನೆ. ನಂತರ ಅವರೆಲ್ಲ ಹೋದ ಕೂಡಲೇ ಅಲ್ಲಿಂದ ಗಿರಿಜಾ ಮತ್ತು ಅಮೂಲ್ಯನ ಕರ್ಕೊಂಡು ಬರ್ತಾನೆ. ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಶ್ರೀಕಂಠ ಬಂದು ರೂಮಲ್ಲಿ ಎಲ್ಲ ಹುಡುಕ್ತಾರೆ. ರೀ, ಏನು ಹುಡುಕ್ತಿದ್ದೀರಾ ರೀ, ಯಾಕೆ ಏನಾಯಿತು ಅಂತಾರೆ ಕಲಾವತಿ. ಅಮ್ಮನ ನೋಡೋಕೆ ಅಂತ ಯಾರಾದರೂ ಹಾಸ್ಪಿಟ್ಲಿಗೆ ಬಂದಿದ್ರಾ ಅಂತಾರೆ ಸೂರ್ಯಕಾಂತ್. ಯಾರೂ ಇಲ್ಲ ರೀ ಅಂತಾರೆ ಕಲಾವತಿ. ಅತ್ತಿಗೆ ನಿಜ ಹೇಳಿ ಅಂತಾರೆ ಚಂದ್ರಕಾಂತ್. ಅಯ್ಯೋ ನಿಜನೇ ಹೇಳ್ತಿದ್ದೀನಿ, ಇಲ್ಲಿ ಯಾರೂ ಬಂದಿಲ್ಲ, ಬೇಕಿದ್ರೆ ನರ್ಸನ್ನೇ ಕೇಳಿ ಅಂತಾರೆ ಕಲಾವತಿ. ಏನಮ್ಮ ಅಂತಾರೆ ಸೂರ್ಯಕಾಂತ್. ಇಲ್ಲ ಸರ್, ಯಾರೂ ಬಂದಿಲ್ಲ ಅಂತಾಳೆ ನರ್ಸ್. ಹಾಗಿದ್ರೆ ಸರಿ ಅಂತ ಟಿಫಿನ್ ಬಾಕ್ಸನ್ನು ನೋಡ್ತಾ ಯಾರು ಬಂದಿದ್ದು ಬಾಕ್ಸು ಅಂತಾರೆ ಸೂರ್ಯಕಾಂತ್. ಗಡಿಬಿಡಿಲಿ ಹೇಳೋದು ಮರ್ತೆ, ನಮ್ಮ ಅಣ್ಣ ಅತ್ತಿಗೆನೂ ಬಂದಿದ್ರು ಅಂತಾರೆ ಕಲಾವತಿ. ಅತ್ತೆ ಮತ್ತೆ ಯಾರೂ ಬಂದಿಲ್ಲ ಅಂದೆ ಅಂತಾರೆ ಸೂರ್ಯಕಾಂತ್. ಅಣ್ಣ ಅತ್ತಿಗೆ ಎಲ್ಲೋ ಹೋಗಬೇಕು ಅಂತ ಹೊರಟಿದ್ರು, ಅಷ್ಟೊತ್ತಿಗೆ ಅತ್ತೆ ಇಲ್ಲಿ ಅಡ್ಮಿಟ್ ಆಗಿರೋ ವಿಷಯ ಹೇಗೋ ಗೊತ್ತಾಗಿದೆ, ಹಾಗೇ ಒಂದು 5 ನಿಮಿಷ ನೋಡ್ಕೊಂಡು ಹೋಗೋಣ ಅಂತ ಬಂದೋದ್ರು ಅಂತಾರೆ ಕಲಾವತಿ. ಅಮ್ಮ ಅಡ್ಮಿಟ್ ಆಗಿರೋದೇ ಅವ್ರಿಗೆ ಗೊತ್ತಿಲ್ಲ, ಅವರು ಊಟ ತಗೊಂಡು ಬಂದ್ರ ಅಂತಾರೆ ಚಂದ್ರಕಾಂತ್. ಚಂದ್ರು ಅವರೇ, ಇದು ಅತ್ತೆಗೆ ಊಟ ಕೊಡಬೇಕು ಅಂತ ಕೊಟ್ಟಿದ್ದ ಬಾಕ್ಸ್ ಅಲ್ಲ ಚಂದ್ರು ಅವರೇ, ಅದು ನಮ್ಮಣ್ಣ ಕೆಲಸಕ್ಕೆ ಅಂತ ಹೊರಟಿದ್ರಲ್ಲ ಅವರಿಗೆ ಅಂತ ಡಬ್ಬಿ ಕಟ್ಟಿದ್ರು, ಹಾಗೇ ಅದನ್ನು ಇಲ್ಲಿ ಅತ್ತೆನ ನೋಡಿದ್ರಲ್ಲ, ಅದಕ್ಕೆ ಇಲ್ಲಿ ಕೊಟ್ಬಿಟ್ಟು ಹೋಗೋಣ ಅಂತ ಹೋದರು ಅಂತಾರೆ ಕಲಾವತಿ. ಆಗ ಶ್ರೀಕಂಠ ಬಾಕ್ಸನ್ನೇ ನೋಡ್ತಾನೆ. ಸೂರ್ಯಕಾಂತ್ ಚಂದ್ರಕಾಂತ್ ಸರಿ ಅಂತ ಹೊರಡುವಾಗ, ದೊಡ್ಡಪ್ಪ 1 ನಿಮಿಷ ಅಂತ ಟಿಫಿನ್ ಇಟ್ಕೊಂಡು, ದೊಡ್ಡಮ್ಮ ನಿಮ್ಮ ಅತ್ತಿಗೆ ಹೆಸರೇನು ಅಂತಾನೆ ಶ್ರೀಕಂಠ. ಅದು ಅಂತ ಕಲಾವತಿ ಹೇಳುವಾಗ, ಹೋ ಗಿರಿಜಾ ಅಂತನಾ ಅಂತಾನೆ ಶ್ರೀಕಂಠು. ಏನೋ ಹೇಳ್ತಿದ್ಯಾ ಅಂತಾರೆ ಚಂದ್ರಕಾಂತ್. ಹೌದಪ್ಪ, ನೋಡಿ ಇಲ್ಲಿ ಗಿರಿಜಾ ಅಂತ ಬರ್ದಿದೆ, ಅಂದರೆ ಹಾಸ್ಪಿಟ್ಲಿಗೆ ಬಂದಿದ್ದು ಇವರ ಅಣ್ಣ ಅತ್ತಿಗೆ ಅಲ್ಲ, ನಿಮ್ಮ ತಂಗಿ ಅಂತಾನೆ ಶ್ರೀಕಂಠ. ಈಚೆ ಚಂದ್ರಕಾಂತ್ ಸೂರ್ಯಕಾಂತ್ ಮನೆಯವರೆಲ್ಲ ನಂದನ್ ಮನೆ ಮುಂದೆ ಬಂದು ಗಿರಿಜಾ ಗಿರಿಜಾ ಅಂತ ಕೂಗ್ತಾರೆ. ಆಗ ವಲ್ಲಭ, ಕೇಶವ, ಮಾಧವ ಬಂದು, ಯಾಕೆ ಹೆಂಗೆ ಕಿರ್ಚಾಡ್ತಿದ್ದೀರಾ ಅಂತಾರೆ. ನಮ್ಮಮ್ಮನ ನೋಡೋಕೆ ನಿಮ್ಮಮ್ಮ ಆಸ್ಪತ್ರೆಗೆ ಏಕೆ ಹೋಗಬೇಕಾಗಿತ್ತು, ಯಾರು ಹೇಳಿ ಕೇಳಿ ಆಸ್ಪತ್ರೆಗೆ ಹೋದ್ರು ಅಂತಾರೆ ಚಂದ್ರಕಾಂತ್. ಮುಚ್ಚ್ರಿ ಬಾಯಿನ, ಏನೇನೋ ಹೇಳಬೇಡಿ ಅಂತಾನೆ ವಲ್ಲಭ. ಆಗ ನಂದನ್ ಬಂದು, ಏನು ನಡೀತಿದೆ ಇಲ್ಲಿ ಅಂತಾರೆ. ನಿನ್ನ ಹೆಂಡ್ತಿ ನಮ್ಮಮ್ಮನ ನೋಡೋಕೆ ಆಸ್ಪತ್ರೆಗೆ ಬಂದಿದ್ದಾಳೆ, ಅಮ್ಮಂಗೆ ಊಟನೂ ತಂದಿದ್ದಾಳೆ, ಯಾರನ್ನು ಕೇಳಿ ಅವಳು ಆಸ್ಪತ್ರೆ ಬಂದ್ಲು ಅಂತಾರೆ ಚಂದ್ರಕಾಂತ್. ಯಾವುದೇ ಕಾರಣಕ್ಕೂ ಅವಳು ಆಸ್ಪತ್ರೆ ಬಂದಿಲ್ಲ ಅಂತಾರೆ ನಂದನ್. ಹಾಂ ಹೌದಾ ಶ್ರೀಕಂಠ ಅಂತ ಅವನ ಕೈಯಿಂದ ಟಿಫಿನ್ ಬಾಕ್ಸ್ನ ತಗೊಂಡು, ಗಿರಿಜಾ ಆಸ್ಪತ್ರೆಗೆ ಬರದೆ ಈ ಬಾಕ್ಸ್ ಆಸ್ಪತ್ರೆಗೆ ಬಂದುಬಿಡ್ತಾ ಅಂತಾನೆ ಚಂದ್ರಕಾಂತ್. ಆಗ ಗಿರಿಜಾ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.